Embrace the new era of learning 5D. Ariza shirts and trousers. ET Holidays ದ South India's #1 travel brand. ಸಿನಿಮಾ ಅನ್ನೋದು ಬರೀ ಸೈನ್ಸ್ ಮಾತ್ರ ಅಲ್ಲ. ಸೈನ್ಸ್ ಪ್ರಕಾರ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಅದಕ್ಕೆ ಡಿಸೈರ್ಡ್ ಔಟ್ಕಮ್ ಸಿಕ್ಕರೆ ಅದು ಸಕ್ಸಸ್, ಇಲ್ಲ ಅಂದ್ರೆ ಫೇಲ್ಯೂರ್. ಆದರೆ ಸಿನಿಮಾದಲ್ಲಿ ಅದು ಎಂಟರ್ಟೈನ್ಮೆಂಟ್ಗಾಗಿ ಮಾಡಿರೋ ಒಂದು ಮೇನ್ ಸ್ಟ್ರೀಮ್ ಚಿತ್ರದಲ್ಲಿ ಅದು ಹಾಗಲ್ಲ. ಕೆಲವರಿಗೆ ಆ ಚಿತ್ರ ಇಷ್ಟವಾಗಬಹುದು, ಇನ್ನು ಕೆಲವರಿಗೆ ಅದು ಇಷ್ಟವಾಗದೇ ಹೋಗಬಹುದು. ಸೊ ಸಕ್ಸಸ್ ಮತ್ತು ಫೇಲ್ಯೂರ್ ಬರೀ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ನ ದೃಷ್ಟಿಯಿಂದ ಮಾತ್ರ ನೋಡಬಹುದೇನೋ. ನಮಸ್ಕಾರ, ಇದು ಗಲಾಟಾ ಪ್ಲಸ್. ನಾನು ಕೈರಂ ವಾಶಿ ಅಂಡ್ ಇವತ್ತಿನ ಚಿತ್ರ ಶ್ರೀನಿ ಅವರ ಘೋಸ್ಟ್. ನನಗೆ ಈ ಚಿತ್ರ ತೆರೆಯ ಮೇಲೆ ವರ್ಕ್ ಆಗಿದ್ದಕ್ಕಿಂತ ಐಡಿಯಾ ಆಗಿ ಇನ್ನೂ ಹೆಚ್ಚು ವರ್ಕ್ ಆಯಿತು. ಅದರ ಬಗ್ಗೆ ಮುಂದಕ್ಕೆ ಹೇಳ್ತೀನಿ. ಆದರೆ ಅದರ ಮೊದಲು ಈ ಚಿತ್ರದ ಕಥೆ ಏನು? ನೀವು ಈಗಾಗಲೇ ಟ್ರೇಲರ್ನಲ್ಲಿ ನೋಡಿರೋ ಹಾಗೆ ಶಿವರಾಜ್ ಕುಮಾರ್ ಅವರು 3 ಲುಕ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಜೈಲ್ನ ಒಳಗೂ ಹೋಗಿದ್ದಾರೆ. ಬಿಗ್ ಡ್ಯಾಡಿ ಯಾರು, ಓಜಿ ಯಾರು, ಘೋಸ್ಟ್ ಯಾರು, ಜೈಲ್ನ ಒಳಗೆ ಹೋದವರು ಯಾರು, ಯಾವ ಕಾರಣಕ್ಕಾಗಿ ಹೋಗಿದ್ದಾರೆ ಅನ್ನೋದೇ ಈ ಕಥೆ ಸಿಂಪಲ್ ಆದರೂ ಅದಕ್ಕೆ ಬೇರೆ ಬೇರೆ ಎಲಿಮೆಂಟ್ಸ್ನ ಮೂಲಕ, ಸ್ಕ್ರೀನ್ ಪ್ಲೇಯ ಮೂಲಕ ಅಲಂಕಾರ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ ಶ್ರೀನಿ. ಅಂಡ್ ಅದರ ರಿಸಲ್ಟ್ ಇಸ್ 60-40 ಇನ್ ಫೇವರ್ ಆಫ್ ದ ಫಿಲ್ಮ್. ಅಟ್ ಪ್ಲೇನ್ ಸೈಟ್ ನನಗೆ ವರ್ಕ್ ಆಗದೇ ಇದ್ದ ಎಲಿಮೆಂಟ್ಸ್ ಬಗ್ಗೆ ಮುಂಚೆ ಹೇಳ್ಬಿಡ್ತೇನೆ. ಕ್ರೈಮ್ ಬ್ರಾಂಚ್ ಅಫಿಷಿಯಲ್ ಚಂಗಪ್ಪ ಅನ್ನೋ ಪಾತ್ರ. ಆ ಪಾತ್ರಕ್ಕೆ ಜಯರಾಮ್ ಅವರೇ ಕನ್ನಡದಲ್ಲಿ ಡಬ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅದು ಪ್ರಶಂಸನೀಯ. ಆದರೆ ಆ ಪಾತ್ರಕ್ಕೆ ಕೊಟ್ಟ ಡೈಲಾಗ್ಸ್ ಆಗಲಿ ಅಥವಾ ಆ ಪಾತ್ರದ ರಚನೆಯೇ ಆಗಲಿ ವರ್ಕ್ ಆಗಲಿಲ್ಲ. ಕಥೆಯನ್ನು ಫಾಲೋ ಮಾಡ್ತಿರೋ ಪ್ರೇಕ್ಷಕರನ್ನ, ಅಂದ್ರೆ ನಮ್ಮನ್ನ ಆಲ್ಮೋಸ್ಟ್ ಬಿಂಬಿಸುವ ಪಾತ್ರ ಅದು. ತುಂಬಾ ಮುಖ್ಯವಾದ ಪಾತ್ರ. ಆದರೆ ಆ ಪಾತ್ರವನ್ನ ಸೀರಿಯಸ್ ಆಗಿ ತಗೋಬೇಕೋ ಬೇಡವೋ ಅನ್ನೋದೇ ಸರಿಯಾಗಿ ಗೊತ್ತಾಗ್ಲಿಲ್ಲ. ಎರಡನೇದು, ಶಿವರಾಜ್ ಕುಮಾರ್ ಅವರನ್ನ ಬಿಟ್ಟು ಬೇರೆ ಯಾವ ಪಾತ್ರಕ್ಕೂ ತೂಕವಿಲ್ಲದೆ ಇರೋದು. ವಾಮನ್ ಅನ್ನೋ ಪಾತ್ರದಲ್ಲಿ ಪ್ರಶಾಂತ್ ನಾರಾಯಣನ್ ಅವರ ಪ್ರೆಸೆನ್ಸ್ ರಿಜಿಸ್ಟರ್ ಆದಷ್ಟು ಚೆನ್ನಾಗಿ ಆ ಪಾತ್ರ ರಿಜಿಸ್ಟರ್ ಆಗಲಿಲ್ಲ. ಮೂರನೇದು, ಒನ್ ಲೈನರ್ಸ್ ಆಲ್ಮೋಸ್ಟ್ ಚೆನ್ನಾಗಿ ಇದ್ರೂ ಕೂಡ ಚಿತ್ರದ ಓವರ್ ಆಲ್ ಸಂಭಾಷಣೆ ನಮ್ಮನ್ನ ಈ ಚಿತ್ರದಲ್ಲಿ ಕಥೆಯಲ್ಲಿ ಆಂಕರ್ ಮಾಡಿ ಕೂರಿಸುವಷ್ಟು ಬಲವಾಗಿರಲಿಲ್ಲ. ನಾಲ್ಕನೇದು, ಪ್ರಭು ಅನ್ನೋ ಪಾತ್ರ ಹಾಗೂ ಆತನ ಹೆಂಡತಿ. ಜೈಲಿನಲ್ಲಿ ಖೈದಿಯಾಗಿರುವ ಒಬ್ಬ ವ್ಯಕ್ತಿ, ಹೊರಗಡೆ ಇರುವ ಆತನ ಹೆಂಡತಿ. ಶಾರ್ಪ್ ಶೂಟರ್ ಆಗಬಹುದಾದ ಒಬ್ಬ ವ್ಯಕ್ತಿ, ಆದರೆ ಆತನಿಗಿರುವ ಸಮಸ್ಯೆ. ಈ ಎಪಿಸೋಡ್ಸ್ನಲ್ಲಿದ್ದ ಡ್ರಾಮಾ ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿರಲಿಲ್ಲ. ಓವರ್ ಆಲ್ ಚಿತ್ರದಲ್ಲೇ ಎಮೋಷನಲ್ ಡೆಪ್ತ್ ಆಗಲಿ, ನಮಗೆ ಇರುವ ಎಮೋಷನಲ್ ಕನೆಕ್ಟ್ ಆಗಲಿ ಕಡಿಮೆನೆ. ಐದನೇದು ಅಂಡ್ ಮುಖ್ಯವಾದ್ದು, ಈ ಚಿತ್ರದ ಸ್ಕ್ರೀನ್ ಪ್ಲೇ. ರನ್ ಟೈಮ್ 2.25 ಗಂಟೆನೂ ಇಲ್ಲ ಅನ್ನೋದು ಒಳ್ಳೆಯದು ಒಂದು ರೀತಿಯಲ್ಲಿ. ಆದರೆ ಅದರಲ್ಲಿ ತುಂಬಿಸಿರುವ ಎಲಿಮೆಂಟ್ಸ್ ತುಂಬಾ ಹೆಚ್ಚು ಹಾಗೂ ಅದನ್ನ ಹೇಳಿರುವ ವಿಧಾನವು ಕನ್ಫ್ಯೂಸಿಂಗ್. ಬರಹಗಾರನ ತಲೆಯಲ್ಲಿ ಸ್ಕ್ರೀನ್ ಪ್ಲೇ ಕಾಂಪ್ಲೆಕ್ಸ್ ಆಗಿ ಇರಬಹುದು, ಆದರೆ ನೋಡ್ತಿರೋ ಪ್ರೇಕ್ಷಕನಿಗೆ ಆ ಕಾಂಪ್ಲೆಕ್ಸಿಟಿ ಗೊತ್ತಾಗಬಾರದು. ಇದನ್ನು ನಾನು ಹೇಳ್ತಿರೋಕೆ ಕಾರಣ ಇದೆ. ಏನು ಅಂದರೆ, ಈ ಚಿತ್ರದ ಎಲಿಮೆಂಟ್ಸ್ ಆಗಲಿ, ಐಡಿಯಾ ಆಗಲಿ ತುಂಬಾನೇ ಚೆನ್ನಾಗಿವೆ. ಅವೆಲ್ಲವನ್ನು ಪ್ರೇಕ್ಷಕ ಸಂಪೂರ್ಣವಾಗಿ ಅನುಭವಿಸ್ಬೇಕಿತ್ತು ಅನ್ನೋದು. ಬಟ್ ಈಗಲೂ ಈ ಚಿತ್ರ ಇಷ್ಟವಾದವರು ಮತ್ತೆ ಇನ್ನೊಂದು ಸಲ ಈ ಚಿತ್ರವನ್ನು ನೋಡಿದಾಗ ಆ ಎಲಿಮೆಂಟ್ಸ್ನೆಲ್ಲ ಇನ್ನೂ ಹೆಚ್ಚು ಎಂಜಾಯ್ ಮಾಡ್ತಾರೆ ಅನ್ಸುತ್ತೆ. ಏನು ಈ ಎಲಿಮೆಂಟ್ಸ್ ಅಂದರೆ, ಈ ಕಥೆಯ ಸ್ಕೋಪ್ ಸ್ವಲ್ಪ ದೊಡ್ಡದೇನೆ. ಒಂದು ಗ್ಯಾಂಗ್ಸ್ಟರ್ ಟ್ರ್ಯಾಕ್ ಇದೆ, ಒಂದು ಪರ್ಸನಲ್ ರಿವೆಂಜ್ ಟ್ರ್ಯಾಕ್ ಇದೆ, ಒಂದು ಹಾಸ್ಟೇಜ್ ಟ್ರ್ಯಾಕ್ ಇದೆ, ಒಂದು ಹೈಸ್ಟ್ ಟ್ರ್ಯಾಕ್ ಇದೆ, ಒಂದು ಕ್ರೈಮ್ ಟ್ರ್ಯಾಕ್ ಇದೆ, ಒಂದು ಅಲ್ಲಲ್ಲಿ ಅಪ್ಪ ಮಗಳ ಟ್ರ್ಯಾಕ್ ಕೂಡ ಇದೆ. ಆ್ಯಂಡ್ ಘೋಸ್ಟ್ ಅಂದರೆ ಒಬ್ಬ ಸತ್ತ ಮೇಲೂ ಇದಾನೆ ಅನ್ನೋ ಐಡಿಯಾನ ಯೋಚನೆ ಮಾಡಿರೋ ವಿಧಾನ ಬ್ರಿಲಿಯಂಟ್. ಅಷ್ಟು ಮಾತ್ರ ಅಲ್ಲ, ಆನಿಮಲ್ ಟ್ರೈನಿಂಗು, ಮಾರ್ಸ್ ಕೋಡು, ಅಂಡರ್ ಪಾಸ್ ಎಸ್ಕೇಪು, ಈ ರೀತಿಯ ಒಳ್ಳೊಳ್ಳೆ ಐಡಿಯಾಸ್ ಇವೆ. ಆದರೆ ಅನ್ಫಾರ್ಚುನೇಟ್ಲಿ ದೇ ಆರ್ ನಾಟ್ ಫ್ಲೆಶ್ಡ್ ಔಟ್ ಆಸ್ ಗ್ರೇಟ್ ಸೀನ್ಸ್. ಜಯರಾಮ್ ಅವರು, ಶಿವರಾಜ್ ಕುಮಾರ್ ಅವರು ಜೈಲ್ನಲ್ಲಿ ಎದುರೆದುರು ಕೂತು ಮಾತಾಡೋ ಒಂದು ದೃಶ್ಯವಿದೆ. ಆ ದೃಶ್ಯದಲ್ಲಿ ಜಯರಾಮ್ ಅವರು ತುಂಬಾ ಒಳ್ಳೊಳ್ಳೆ ಡೌಟ್ಸ್ನ ಪ್ಲಾಂಟ್ ಮಾಡ್ತಾರೆ, ಶಿವರಾಜ್ ಕುಮಾರ್ ಅವರ ಮನಸ್ಸಿನಲ್ಲೂ ಹಾಗೂ ನೋಡ್ತಿರೋ ಪ್ರೇಕ್ಷಕರಲ್ಲೂ ಕೂಡ. ಆದರೆ ಸ್ಕ್ರೀನ್ ಪ್ಲೇಯ ವೇಗದಿಂದ ಆ ದೃಶ್ಯದ ಇಂಪ್ಯಾಕ್ಟ್ ಚಿತ್ರದಲ್ಲಿ ನೋಡುವಾಗ ಕಡಿಮೆ ಇತ್ತು. ದ್ಯಾಟ್ ಸೆಡ್, ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳಿಗೆ, ಮಾಸ್ ಎಂಟರ್ಟೈನ್ಮೆಂಟ್ಗಾಗಿ ಈ ಚಿತ್ರವನ್ನ ನೋಡೋರಿಗೆ ಖಂಡಿತವಾಗ್ಲೂ ನಿರಾಶೆ ಆಗಲ್ವೇನೋ. ದೃಶ್ಯಂ, KGF, ಜೈಲರ್ನ ಈ ಚಿತ್ರ ನೆನಪು ಮಾಡ್ತು. ಆದರೆ ಅದನ್ನ ನಾನು ಕಾಪಿ ಅನ್ನೋ ಧ್ವನಿಯಲ್ಲಿ ಹೇಳ್ತಾ ಇಲ್ಲ, ಒಳ್ಳೆ ರೀತಿಯಲ್ಲೇ ಹೇಳ್ತಾ ಇದ್ದೀನಿ. 1962, 1986 ಜೈಲ್ ಬಟ್ಟೆ ನಂಬರ್ 126, ಡಾಕ್ಟರ್ ರಾಜ್ಕುಮಾರ್, ದಿ ಕಾಶ್ಮೀರ್ ಫೈಲ್ಸ್ ಅಂತ ಈ ಚಿತ್ರ ಒಂದು ಮೆಟಾ ಫಿಲ್ಮ್ ಕೂಡ. KGF ನಲ್ಲಿ ಪ್ರಾಮಿಸ್ ಮಾಡಿಸ್ಕೊಂಡ ಅರ್ಚನಾ ಜೋಯ್ಸ್ ಅವರು ಇಲ್ಲಿ ಅವರೇ ಒಂದು ಪ್ರಾಮಿಸ್ ನ ಮಾಡ್ತಾರೆ. ಅರ್ಜುನ್ ಜನ್ಯ ಅವರು ಈ ಚಿತ್ರಕ್ಕೆ ನೀಡಿರೋ ಥೀಮ್ ಮ್ಯೂಸಿಕ್ ಡಿಡ್ ಇಟ್ಸ್ ಜಾಬ್ ವೆಲ್.
ಹೀರೋ ಇಂಟ್ರಡಕ್ಷನ್ ಆಗೋ ತನಕ ಇದ್ದ ಫಾಸ್ಟ್ ಕಟ್ಸು ಬಿಲ್ಡಪ್ಪು ಚೆನ್ನಾಗಿದ್ವು. ಅದಾದಮೇಲೆ ಟೈಟಲ್ ಕ್ರೆಡಿಟ್ಸ್ ರೋಲ್ ಆಗುವಾಗ ಬರೋ ಮಿಷನ್ ಇಂಪಾಸಿಬಲ್ ರೀತಿಯ ಹಾಡು ಕೂಡ ಚೆನ್ನಾಗಿತ್ತು. ಮುಗಿಸೋಕೆ ಮುಂಚೆ ಶ್ರೀನಿ ಅವರ ಬಗ್ಗೆ ಒಂದೆರಡು ಮಾತು. ಈ ಚಿತ್ರ ಪ್ರೇಕ್ಷಕನಾಗಿ ನನಗೆ ಕೊಟ್ಟ ಖುಷಿಗಿಂತ ಶ್ರೀನಿ ಅವರಿಗೆ ಇದರ ಮೂಲಕ ಸಿಕ್ಕ ಆಪರ್ಚುನಿಟಿಗಾಗಿ ಹಾಗೂ ಅದನ್ನು ಅವರು ಆದಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅನ್ನೋದರಲ್ಲಿ ನನಗೆ ಖುಷಿ ಹೆಚ್ಚು. ಕನ್ನಡ ಚಿತ್ರರಂಗದಲ್ಲಿ ಡಿ-ಏಜಿಂಗ್ ಅನ್ನೋ ಟೆಕ್ನಾಲಜಿನ ಪ್ರಯೋಗಿಸಿರೋದು, ಹೀರೋಯಿನ್ನು ಹಾಡು ಇಲ್ಲದೆ ಗೋಸ್ಟ್ ಅಂತಹ ದೊಡ್ಡ ಚಿತ್ರವನ್ನ ಮಾಡಿರೋದು, ತಮ್ಮದೇ ಒಂದು ಯೂನಿವರ್ಸ್ಗೆ ಅಡಿಪಾಯವನ್ನ ಹಾಕೊಂಡಿರೋದು ಅಂತ ಒಬ್ಬ ಕಲಾವಿದನಾಗಿ ಅವರ ಬೆಳವಣಿಗೆ ನನಗೆ ಖುಷಿ ಕೊಟ್ಟಿದೆ. ಹಾಗೇನೆ ಇನ್ನೊಂದು ಖುಷಿ ವಿಚಾರ, ನಮ್ಮ ಹ್ಯಾಟ್ರಿಕ್ ಹೀರೋಗೆ ಈಗ ಸಿಗುತ್ತಿರೋ ಪಾತ್ರಗಳು, ಪ್ರಶಂಸೆ ಹಾಗೂ ಪ್ರೀತಿ. Embrace the new era of learning 5D. Ariza shirts and trousers. ET Holidays, South India's #1 travel brand.